ಬಿಜೆಪಿಯಲ್ಲಿ ಈಶ್ವರಪ್ಪ ಇದ್ರು, ಅವರದ್ದು ಕಮಲ ಗುರುತು ಎಂದು ಗೊಂದಲ ಆಗುವುದು ಸಹಜ. ಆದರೆ ನನಗೆ ಕಬ್ಬನ್ನು ಹಿಡಿದುಕೊಂಡಿರುವ ರೈತನ ಚಿಹ್ನೆ ಸಿಕ್ಕಿದೆ ಎಂದು ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದ ಹಲವಾರು ನಗರಗಳಲ್ಲಿ ಮತಯಾಚನೆ ಮಾಡಿ ರೈತನ ಗುರುತಿಗೆ ಮತ ನೀಡಿ ಎಂದ ಅವರು, 75 ವರ್ಷ ಆದರೂ ನನಗೆ ಬಿಪಿ ಶುಗರ್ ಇಲ್ಲ, ಆದರೆ ನನ್ನ ಬಗ್ಗೆ ಮಾತನಾಡುವವರಿಗೆ ಬಿಪಿ ಶುಗರ್ ಬರುತ್ತದೆ ಎಂದು ತಮ್ಮ ವಿರೋಧಿಗಳಿಗೆ ಕುಟುಕಿದರು. ಸನ್ಮಾನ್ಯ ಮಾನ್ಯ ಮತದಾರ ಬಂಧುಗಳೇ, ಇದು ರಾಷ್ಟ್ರಭಕ್ತ ಬಳಗದವರ ತುಂಬು ಹೃದಯದ सर कई कई भारत माता की रैतर गुरुतिगे भारत माता की रैतर गुरुतिನ ಈಶ್ವರಪ್ಪನವರಿಗೆ ರೈತರ ಗುರುತಿನ ಈಶ್ವರಪ್ಪನವರಿಗೆ ಭಾರತ್ ಮಾತಾ ಕಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಮ್ಮಂತೆ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ನನ್ನ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಈ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂತಂದ್ರೆ, ಈಶ್ವರಪ್ಪನ ಓಟ್ ಕೊಡ್ತೀವಿ ಅಂತಂತಾರೆ, ಚಿಹ್ನೆ ಬಹಳ ಮುಖ್ಯ. ನೀವು ಮೈಕಲ್ಲು ಅನೌನ್ಸ್ ಮಾಡ್ಬೇಕಾದ್ರು ಅಣ್ಣ, ಮೈಕಲ್ ಅನೌನ್ಸ್ ಮಾಡ್ಬೇಕಾದ್ರು ಕೂಡ ಉಳಿದಿದ್ದೆಲ್ಲ ಗೊಂದಲ ಆಗಿ ನಾನು ಈಶ್ವರಪ್ಪ ಬಿಜೆಪಿ ಕಮಲ ಈ ರೀತಿ ಆಗ್ಬಿಟ್ರೆ 35-40 ವರ್ಷದಿಂದ ಈಶ್ವರಪ್ಪ ಬಿಜೆಪಿಲಿ ಇದ್ದಾರೆ, ಅವ್ರ ಗುರುತು ಕಮಲ ಅಂತ ಇನ್ನೂ ಅನ್ಕೊಂಡ್ರೆ ನಾವು ಪ್ರಚಾರ ಮಾಡಿದ್ರಲ್ಲಿ ಫೇಲ್ ಆಗ್ತೀವಿ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಎಲ್ಲೇ ನೀವು ಮನೆಗೆ ಹೋಗಂತ ಸಂದ 10 ಬಾರಿ ಹೇಳಿ, ದಯವಿಟ್ಟು ರೈತನ ಗುರುತು ಇದನ್ನ ಮರಿಬೇಡಿ ಅಂತ ಹೇಳಿದ್ರೆ ಖಂಡಿತ ಕೊಡ್ತಾರೆ. ನಿಮ್ಮ ಪ್ರಯತ್ನ ಮುಂದುವರಿಲಿ. ನಾನು ಮುಂದಿನ ವಾರ್ಡ್ಗಳು ಹೋಗ್ತೇನೆ. ನೀವೆಲ್ಲ ಪ್ರಚಾರ ಮಾಡ್ತಿರೋದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಬಿಸಿಲಿಗೆಲ್ಲ ಸುಸ್ತಾದ್ರನಮ್ಮ, ನಂದಲ್ಲ ಕಾರಣ, ಇವರೇ ಕಾರಣ. ನಿಮ್ಮನ್ನು ನನ್ನನ್ನೆಲ್ಲ ಬಿಸಿಲ ಸುತ್ತಿಯಾರು. ನಮ್ಮ ವಯಸ್ಸು ಗೊತ್ತಿಲ್ಲ ಅವರಿಗೆ ಏನಮ್ಮ, ಅವ್ರಿಗೆಲ್ಲ ಹೆಣ್ಮಕ್ಳು ನಡೆಯುತ್ತೆ ಚಿಕ್ಕವರು. ನಮ್ದು ನಿಮ್ದು ಕಷ್ಟ ಆದರೂ ಕೂಡ ಚುನಾವಣೆ ನನಗೋಸ್ಕರ ಇಷ್ಟು ತೊಂದರೆ ತಗೋತಿದ್ರಿ. ನಿಮ್ಮೆಲ್ಲರೂ ಕೂಡ ನಾನು ನಮಸ್ಕಾರಗಳು ಮಾಡಕ್ಕೆ ಇಷ್ಟಪಡ್ತೇನೆ. ಇಡೀ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ ಪ್ರವಾಸ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಾ ಕಡೆನೂ ಕೂಡ ನನ್ನನ್ನ ಅಣ್ಣ ತಮ್ಮಂದ್ರ ರೂಪದಲ್ಲಿ ಎಲ್ಲ ಜನ ಕಾಣ್ತಾ ಇದ್ದಾರೆ. ಎಲ್ಲಾ ಬಡವರು ಹೇಳ್ತಾರೆ, ಈ ಸಾರಿ ನಾವು ನಿಮ್ಗೆ ಓಟ್ ಕೊಡ್ತೇವೆ, ನಾವು ಬಿಜೆಪಿ ನೋಡಲ್ಲ, ಕಾಂಗ್ರೆಸ್ ನೋಡಲ್ಲ, JDS ನೋಡಲ್ಲ, ಎಲ್ಲಾ ಪಕ್ಷದವರು ಹೇಳ್ತಿದ್ದಾರೆ ನಿಮ್ಗೆ ಓಟ್ ಕೊಡ್ತೀವಿ. ಮೊನ್ನೆ ತನಕ ಚಿಹ್ನೆ ಆದ್ರು ಕೇಳ್ತಿದ್ರು. ಇವಾಗ ಯಾವ್ದೊಂದು ಚಿಹ್ನೆ? ರೈತ ಜೊತೆ ಕಬ್ಬಿಡ್ಕೊಂಡೆ. ರೈತ ಬಹಳ ಮುಖ್ಯ, ರೈತ. ಅದನ್ನೆಲ್ಲರೂ ಕೂಡ ಈಗ ನಾನು ಮೊನ್ನೆ ನೇಹಾ ಕೊಲೆ ಆಯ್ತು, ನಿಮ್ಮೆಲ್ಲರೂ ಗೊತ್ತಿದೆ. ಆ ನೇಹಾ ಕೊಲೆ ಆದಾಗ ಹುಬ್ಬಳ್ಳಿಗೆ ಹೋಗ್ಬಿಟ್ಟು ಅವ್ರ ಮನೆ ವಾಪಸ್ ಬರ್ಬೇಕಾದ್ರೆ ನಂದು ಸಿಂಬಲ್ ಅಲರ್ಟ್ ಆಗಿತ್ತು. 100 ಫೋನ್ ಬರೋಕ್ಕೆ ಶುರು ಆಗಿತ್ತು. ನಮ್ಮ ಕಾರ್ಯಕರ್ತರಲ್ಲ, ಪಬ್ಲಿಕ್ಸು, ಸಾರ್ವಜನಿಕರು, ಸರ್ ನಿಮ್ ಚಿಹ್ನೆ ರೈತ, ನಿಮ್ಗೆ ಯಾರು ಹೇಳಿದ್ರಪ್ಪ ಅಂತ ನಮ್ಗೆ ಹೆಂಗೋ ತಿಳ್ಕೊಂಡಿದ್ದೀವಿ. ನನಗೆ ಅವ್ರು ಹೇಳ್ತಾರೆ ರೈತ ಅಂತ. ಅದಕ್ಕೋಸ್ಕರ ನಾನು ನಿಮ್ಮೆಲ್ರಿಗೂ ಪ್ರಾರ್ಥನೆ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ನಾನು ಕೆಲವು ಕಡೆ ಕೇಳಿದೆ, ನಿನ್ನೆ ಎಲ್ಲ ಶೋರೂಮ್ಗಳು ಹೋಗಿದ್ದೆ. ಪ್ರವಾಸ ಮಾಡ್ತಿದ್ರಿ, ಪ್ರಚಾರ ಮಾಡ್ತಿದ್ರಿ. ನಿಮಗೆ ಗೊತ್ತು, ರೈತರ
ಒಂದು ಕಬ್ಬು ಹಿಡ್ಕೊಟ್ರೆ ಅಂತ ಚಿಹ್ನೆ ನಮ್ಮದು ಅಂತ. ಬಹಳ ಜನಕ್ಕೆ ಗೊತ್ತಾ ಹೊರಗಡೆ? ಗೊತ್ತಿಲ್ಲ ನನಗೆ. ನಿಮ್ಮ ಮನೆ ಪಕ್ಕದ ಮನೆಯವರಿಗೆ ಬೇರೆ ಬೇರೆ ಹತ್ರ ಕೇಳಿ ಯಾರು ಓಟ್ ಕೊಡ್ತೀರಿ ಅಂತ ಈಶ್ವರಪ್ಪ ಅಂತಾರೆ. ಚಿಹ್ನೆ ಅದು ಅಂತಂದ್ರೆ ಚಿಹ್ನೆ 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 ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನೆನ್ನೆ ನಾನು ಎಲ್ಲ ಶೋರೂಮ್ ಕಾರ್ಮಿಕರು ಭೇಟಿ ಮಾಡ್ಕೊಂಡ್ ಬಂದೆ. ಎಲ್ಲರೂ 100, 200, 300 ಜನ ಸೇರೋರು. ನಾವು ಬೇಕಾದ್ರೆ ಕೊಟ್ಬಿಡ್ತೀವಿ. ಆಮೇಲೆ ಕೇಳ್ತಿದ್ದೆ ನಿಮ್ಮ ಚಿಹ್ನೆ ಏನು ಅಂತ. ಬಹಳ ಜನಕ್ಕೆ ಗೊತ್ತು, ರೈತ ರೈತ ಅಂತ ಹೇಳ್ತೀವಿ. ಇನ್ನು ಕೆಲವರು ಸರ್ ಕಮಲ ಅಲ್ವಾ ಅಂತಾರೆ. 5 ಬಾರಿ ನಾನು MLA ಆಗಿದ್ದು ಕಮಲದ ಮೇಲೆ. ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಇಲ್ಲ ಇಲ್ಲಿ ಅನ್ಯಾಯ ಆಗಿದ್ದಕ್ಕೋಸ್ಕರ ಈಶ್ವರಪ್ಪ ಇದನ್ನ ಪಕ್ಷೇತರ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಚಿಹ್ನೆ ರೈತ, ರೈತ ಕಬ್ಬು ಹಿಡ್ಕೊಂಡಂತ ರೈತ ಅಂತ. ಅದು ಹೇಳಿದ್ಮೇಲೆ ಎಲ್ಲೂ ಒಪ್ಕೋತಿದ್ದಾರೆ. ಇವತ್ತು ನಿಮ್ಮ ಏನು ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೀರಿ, ಬಹಳ ದಿನ ಆಗಿತ್ತು ಅಂತ ಹೇಳಿ ವಾಕಿಂಗ್ ಮಾಡುತ್ತೆ. ವಾಕಿಂಗ್ ಜಾಸ್ತಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. BP ಶುಗರ್ ಬರಲ್ಲ. ನನಗೆ ಭಗವಂತದ ಇದರಿಂದ 75 ವರ್ಷ ಆದ್ರೂ BP ಶುಗರ್ ನನಗಿಲ್ಲ. ಆದ್ರೆ ನನ್ನ ಸುದ್ದಿ ಯಾವನ್ ಬಂದ್ರು ಅವನಿಗೆ BP ಶುಗರ್ ಬರುತ್ತೆ. ಹಳ್ಳಿಗೆ ಹೋಗ್ಲಿ ಸರ್, ನಾವು ನಿಮಗೆ ಓಟ್ ಕೊಡ್ತೀವಿ ಸರ್. ನಾವು ಕಾಂಗ್ರೆಸ್ ಸರ್, ಆದ್ರೂ ನಿಮ್ಗೆ ಓಟ್ ಕೊಡ್ತೀವಿ ಸರ್. ನಾವು JDS ಆದ್ರೂ ಓಟ್ ಕೊಡ್ತೀವಿ ಸರ್. 3 ಫೋನ್ ಬಂದಿತ್ತು ನನಗೆ, ತಿಳ್ಕೊಳ್ಳಿ ವಿಶೇಷವಾಗಿ. ಯಾರು ಫೋನು ಅಂತಂದ್ರೆ ನಮ್ಮ ರಾಘವೇಂದ್ರ MP ಇದಾರಲ್ಲ, ಅವ್ರ ಜೊತೆಗೆ ಹೆಂಗೆ ನೀವು ನನ್ನ ಜೊತೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರು, ಅವ್ರ ಜೊತೆಗೆ ಒಂದು 3 ಜನ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದವರು ಒಳಗಡೆ ಹೋಗಿ ಕಾಫಿ ಕುಡಿತಾ ಒಂದು ಹೋಟ್ಲಾಗೆ ನನಗೆ ಫೋನ್ ಮಾಡಿ, ಸರ್ ರಾಘಣ್ಣ ಜೊತೆ ಪ್ರಚಾರಕ್ಕೆ ಬಂದಿದ್ವಿ, ನಾವು ಕಾಫಿ ಕುಡ್ದಂಗೆ ಲೆಕ್ಕಕ್ಕೆ ಬಂದಿದ್ವಿ, ಹೋಟ್ಲಾಗ ಕಾಫಿ ಕುಡಿತಾ ಇದ್ವಿ, ಮಕ್ಕಳಾಣೆ ನಿಮ್ಗೆ ಓಟ್ ಕೊಡ್ತೀವಿ ಸರ್. ಯಾರು? ರಾಘವೇಂದ್ರ ಜೊತೆ ಬರ್ತಾ ಇರೋರು. ಈ ರೀತಿ ಒಂದು ವಿಷಯ ಪ್ರಚಾರ ಪರವಾಗಿ ಆಗಿರೋದು ಆ ತಾಯಿ ಆಶೀರ್ವಾದದಿಂದನೇ, ಅದ್ರಾಗೆ ಅನುಮಾನ ಇಲ್ಲ. ನಾನು ಇವತ್ತು 25 ಆಗೋದು, ಅದು ಮುಂದಿನ ತಿಂಗಳು 5ನೇ ತಾರೀಕು ಪ್ರಚಾರ ಮುಗೀತು. 10 ದಿನ ಉಳಿದಿರೋದು. ಸ್ವಲ್ಪ ಕಷ್ಟಪಟ್ಬಿಡ್ರಿ. BP ಶುಗರ್ ದೂರ ಹೋಗುತ್ತೆ, ಪ್ರಚಾರನೂ ಜಾಸ್ತಿ ಆಗುತ್ತೆ. ಎಲ್ರಿಗೂ ಹೇಳ್ಬೇಕು ರೈತ 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 ರೈತ, ಇನ್ನೇನು ಪ್ರಶ್ನೆ ಬೇಡ. ಹಾಗಾಗಿ ಎಲ್ಲ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀರಿ ಬಿಸಿಲಲ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಮುಂದೆ ಪ್ರತಿ ಮನೆಗೂ ಹೋಗಿ ಏನ್ ಪಾಂಪ್ಲೆಟ್ ಇದೆ, ಆ ಪಾಂಪ್ಲೆಟ್ ಇರೋಂಥ ಚಿಹ್ನೆ, ಆ ಚಿಹ್ನೆ ತೋರಿಸಿ ಈ ಚಿಹ್ನೆ ಈಶ್ವರಪ್ಪಂದು ಅಂತ ಹೇಳ್ರೆ 100ಕ್ಕೆ ಓಟ್ ಕೊಡ್ತಾರೆ, ಗೆಲ್ತೀವಿ. ಇದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಬಿಸಿಲಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಾನು ಬಿಸಿಲಾಗೆ ಬಂದಿದ್ದೀನಿ. ಹಂಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನೋಡಿದಾಗ BP ಶುಗರ್ ದೂರ